Hello students, good afternoon everyone. Welcome to the classes on Advanced Corporate Accounting. In my previous video, I was explaining the conditions under section 80 relating to the redemption of preference share capital. Coming to the accounting treatment, we should be learning certain journal entries which are passed at the time of redemption of preference share capital. Let's see the journal entries one by one. When the preference shares are redeemed at par, that means face value or nominal value, ಅಂದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಅದರ ಫೇಸ್ ವ್ಯಾಲ್ಯೂ ಅಷ್ಟೇ ರೀಪೇಮೆಂಟ್ ಮಾಡಿದ್ರೆ, ಅಂದರೆ ₹10 ಶೇರ್ ಅಂದರೆ ₹10 ಮಾತ್ರ ವಾಪಸ್ ಕೊಡ್ತಾ ಇದ್ದೀವಿ, ₹100 ಶೇರ್ ಅಂತಂದರೆ ₹100 ಮಾತ್ರ ವಾಪಸ್ ಕೊಡ್ತಾ ಇದ್ದೀವಿ. ದೇರ್ ಈಸ್ ನೋ ಕ್ವಶನ್ ಆಫ್ ಡಿಸ್ಕೌಂಟ್ ಆರ್ ಪ್ರೀಮಿಯಮ್. ಸೊ ಇಫ್ ದ ಪ್ರಿಫರೆನ್ಸ್ ಶೇರ್ಸ್ ಆರ್ ರಿಡೀಮ್ಡ್ ಅಟ್ ಪಾರ್, we are supposed to pass a journal entry by debiting the preference share capital account because the share capital reduces. When you are repaying the preference share capital, the company's capital will be reducing. Therefore, you have to give a debit to the redeemable preference share capital account debtor to preference share holders account. Capital account ಅನ್ನು ಕ್ಲೋಸ್ ಮಾಡಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಫಾರ್ ದ ಸೇಕ್ ಆಫ್ ಸೆಟಲ್ಮೆಂಟ್. ಸೊ ದ ನರೇಷನ್ ಫಾರ್ ದಿಸ್ ಎಂಟ್ರಿ ಶುಡ್ ಬಿ ಬೀಯಿಂಗ್ ದ ಅಮೌಂಟ್ ಪೇಯಬಲ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಟ್ರಾನ್ಸ್ಫರ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಒನ್ಸ್ ಅಗೈನ್, ವೆನ್ ಶೇರ್ಸ್ ಆರ್ ರಿಡೀಮ್ಡ್ ಅಟ್ ಪಾರ್, ದ ಜರ್ನಲ್ ಎಂಟ್ರಿ ಯು ಆರ್ ಸಪೋಸ್ಡ್ ಟು ಪಾಸ್ ಶುಡ್ ಬಿ redeemable preference share capital account debtor to preference shareholders account. Then when shares are redeemed at a premium, ಆಗಲೇ ಪಾರ್ ಫೇಸ್ ವ್ಯಾಲ್ಯೂಗೆ ರಿಡೀಮ್ ಮಾಡಿದ್ವಿ. ಸಪೋಸ್ ಇಫ್ ದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈಸ್ ರಿಡೀಮ್ಡ್ ವಿತ್ ಎನ್ ಎಕ್ಸ್ಟ್ರಾ ಅಮೌಂಟ್ ದಟ್ ಈಸ್ ಪ್ರೀಮಿಯಂ ಜೊತೆಗೆ ರಿಡೀಮ್ ಮಾಡಿದಾಗ ವಾಟ್ ಎಂಟ್ರಿ ಯು ಆರ್ ಸಪೋಸ್ ಟು ಪಾಸ್, ದಟ್ ಈಸ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ premium on redemption of preference shares account debtor to preference shareholders account. ಪ್ರೀಮಿಯಂ ಜೊತೆಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ರಿಡಂಪ್ಷನ್ ಮಾಡಿದಾಗ ಒಂದು ಎಂಟ್ರಿ ಪಾಸ್ ಮಾಡ್ತೀವಿ. ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್, ಬೀಯಿಂಗ್ ದಿ amount payable on redemption transfer to preference shareholders account. Then when payment is made to the preference shareholders, either you are repaying at par or at premium, ನೀವು ಪಾರಿಗೆ ರೀಪೇಮೆಂಟ್ ಮಾಡಿದ್ರು ಪ್ರೀಮಿಯಂ ಜೊತೆಗೆ ರೀಪೇಮೆಂಟ್ ಮಾಡಿದ್ರು ಕೂಡ ಸೆಟಲ್ಮೆಂಟ್ ಎಂಟ್ರಿ ಒಂದೇ ಇರುತ್ತೆ, ದಟ್ ಈಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಫಸ್ಟ್ ಎಂಟ್ರಿಯಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಎಂಟ್ರೀಸ್ ನೀವು ಗಮನಿಸಿದ್ರೆ ಶೇರ್ ಕ್ಯಾಪಿಟಲನ್ನು ಡೆಬಿಟ್ ಮಾಡಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಅಂದರೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಈಸ್ ಟ್ರಾನ್ಸ್ಫರ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಈಸ್ ಡೆಬಿಟೆಡ್ ಬೈ ಮೇಕಿಂಗ್ ಎ ಪೇಮೆಂಟ್ ಟು ದೆಮ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ದೇ ಆರ್ ಪರ್ಸನಲ್ ಅಕೌಂಟ್. ಸೊ ಡೆಬಿಟ್ ದ ರಿಸೀವರ್, ವಿ ಆರ್ ಮೇಕಿಂಗ್ ದ ಪೇಮೆಂಟ್, ಸೊ ದೇ ಆರ್ ದ ರಿಸೀವರ್, ಆಫ್ ದ ಪೇಮೆಂಟ್. ಸೊ ಅವ್ರನ್ನ ಡೆಬಿಟ್ ಮಾಡ್ತಿದ್ದೀವಿ. Preference shareholders account debtor to bank account, because we are making payment. Bank is also a personal account, so credit the giver, debit the receiver, credit the giver ಅನ್ನೋ ರೂಲ್ ಪ್ರಕಾರ we are passing this entry. So when payment is made to preference shareholders, the journal entry should be preference shareholders account debtor to bank account, being the payment to preference shareholders made as per terms. Then ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈಸ್ ರಿಪೇಯ್ಡ್ ಅಟ್ ಪ್ರೀಮಿಯಮ್ ಅಂತ ಬಂದಾಗ ಯುವರ್ ಪ್ರೀಮಿಯಮ್ ಹ್ಯಾಸ್ ಟು ಬಿ ಅಡ್ಜಸ್ಟೆಡ್ ಫ್ರಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ಜನರಲ್ ರಿಸರ್ವ್ ಆರ್ ರಿಸರ್ವ್ ಫಂಡ್ ಆರ್ ಫ್ರಮ್ ದ ಸೆಕ್ಯೂರಿಟೀಸ್ ಪ್ರೀಮಿಯಮ್. ವೆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹ್ಯಾಪನ್ಸ್ ಅಟ್ ಎ ಪ್ರೀಮಿಯಮ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ನಾವು ಪ್ರೀಮಿಯಮ್ ಜೊತೆಗೆ ರಿಡೀಮ್ ಮಾಡಿದಾಗ ಆ ಪ್ರೀಮಿಯಮನ್ನು ಎಲ್ಲಿಂದ ಅಡ್ಜಸ್ಟ್ ಮಾಡಬೇಕು ಅಂದರೆ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಅಥವಾ ಜನರಲ್ ರಿಸರ್ವ್ ಅಕೌಂಟು, ಇವುಗಳಿಂದ ನಾವು ಅದನ್ನು ಅಡ್ಜಸ್ಟ್ ಮಾಡ್ತೀವಿ. ಅಡ್ಜಸ್ಟ್ಮೆಂಟ್ ಆಫ್ ಪ್ರೀಮಿಯಮ್ ಆಫ್ ರಿಡಪ್ಷನ್ಗೆ ಒಂದು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಾಗತ್ತೆ.
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್, ಅಥವಾ ಸೆಕ್ಯೂರಿಟೀಸ್ ಪ್ರೀಮಿಯಮಿಂದ ಮಾಡಿದ್ರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಟಾರ್, ಅಥವಾ ಜನರಲ್ ರಿಸರ್ವಿಂದ ಮಾಡಿದ್ರೆ ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಮ್ಮು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಅಥವಾ ಜನರಲ್ ರಿಸರ್ವು ಅಥವಾ ರಿಸರ್ವ್ ಫಂಡು. ಸೊ ಯಾವುದರಿಂದ ನಾವು ಪ್ರೀಮಿಯಮನ್ನು ಅಡ್ಜಸ್ಟ್ ಮಾಡ್ತಿದ್ದೀವೋ ಆ ಅಕೌಂಟ್ಗೆ ಡೆಬಿಟ್ ಕೊಡ್ತೀವಿ. ಟು ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್, ಟು ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್. Narration should be being the premium on redemption adjusted against profit and loss account or security premium or general reserve. ಸೊ ಯಾವುದರಿಂದ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಬೋದು. ಆ್ಯಂಡ್ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಇದ್ದಾಗ ಸೆಕ್ಯೂರಿಟೀಸ್ ಪ್ರೀಮಿಯಮಿಂದನೇ ಮಾಡ್ತೀವಿ, ಅದು ಇಲ್ಲದೇ ಇದ್ದಾಗ ಮಾತ್ರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಜನರಲ್ ರಿಸರ್ವಿಂದ ನಾವು ಮಾಡ್ತೀವಿ. ಸೊ ದಟ್ಸ್ ಅಬೌಟ್ ಅಡ್ಜಸ್ಟ್ಮೆಂಟ್ ಆಫ್ ಪ್ರೀಮಿಯಮ್ ಆನ್ ರಿಡಮ್ಷನ್. ವೆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈಸ್ ರಿಡೀಮ್ಡ್ ಅಟ್ ಎ ಪ್ರೀಮಿಯಮ್, ದ ಪ್ರೀಮಿಯಮ್ ಶುಡ್ ಬಿ ಅಡ್ಜಸ್ಟೆಡ್ ಫ್ರಮ್ share premium account or securities premium account or profit and loss account or general reserve account. ಅದಕ್ಕೊಂದು ಜನರಲ್ ಎಂಟ್ರಿಯನ್ನು ಪಾಸ್ ಮಾಡಿದ್ದೀವಿ. ನೆಕ್ಸ್ಟ್, ಟ್ರಾನ್ಸ್ಫರಿಂಗ್ ನಾಮಿನಲ್ ಅಮೌಂಟ್ ಆಫ್ ಶೇರ್ಸ್ ರಿಡೀಮ್ಡ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್. ಇನ್ ಮೈ ಅರ್ಲಿಯರ್ ವಿಡಿಯೋ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅಬೌಟ್ ಟ್ರಾನ್ಸ್ಫರಿಂಗ್ ಆಫ್ ಅಮೌಂಟ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ CRR ಅಕೌಂಟ್. ವೆನ್ CRR ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದಾಗ ಅಗೇನ್ ಯು ಆರ್ ಸಪೋಸ್ಡ್ ಟು ಪಾಸ್ ಅ ಜನರಲ್ ಎಂಟ್ರಿ. So, general reserve account debit, profit and loss account debit to capital redemption reserve account. ಎಷ್ಟು ಕ್ಯಾಪಿಟಲ್ ರಿಸರ್ವ್ ಕ್ರಿಯೇಟ್ ಮಾಡ್ತಿದ್ದೀವೋ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವನ್ನು ಅದನ್ನು ಎಲ್ಲಿಂದ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ, ಫ್ರಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ಫ್ರಮ್ ದ ಜನರಲ್ ರಿಸರ್ವ್ ಅಕೌಂಟ್, ಅದಕ್ಕೆ ಡೆಬಿಟ್ ಕೊಟ್ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ಗೆ ಕ್ರೆಡಿಟನ್ನು ಕೊಡ್ತೀವಿ. ಬೀಯಿಂಗ್ ದ ಅಮೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಆಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ದಿ ಆ್ಯಕ್ಟ್. ಸೊ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಎಷ್ಟು ಕ್ರಿಯೇಟ್ ಮಾಡಬೇಕು ಅನ್ನೋದು ದಟ್ ಡಿಪೆಂಡ್ಸ್ ಅಪಾನ್ ಹೌ ಮಚ್ ಮನಿ ವಿ ಆರ್ ಯೂಸಿಂಗ್ ಟು ರೀಪೇಮೆಂಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ದಟ್ ಅಮೌಂಟ್, ವೆದರ್ ಇಟ್ ಈಸ್ ಅಡ್ಜಸ್ಟೆಡ್ ಫ್ರಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ಜನರಲ್ ರಿಸರ್ವ್ ಆರ್ ಫ್ರಮ್ ಬೋತ್, ಎ ಡೆಬಿಟ್ ಈಸ್ ಗಿವನ್ ಟು ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಜನರಲ್ ರಿಸರ್ವ್ ಅಕೌಂಟ್ ಆ್ಯಂಡ್ CRR ಅಕೌಂಟ್ ಈಸ್ ಕ್ರೆಡಿಟೆಡ್. Just learn the journal entries. When you are solving the problems, you will come to know about how much amount we are making for that. Then, for the purpose of redeeming preference share capital, you can issue new share capital also. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ರಿಡಮ್ಷನ್ ಮಾಡುವಾಗ ಹೊಸ ಈಕ್ವಿಟಿ ಶೇರ್ಸನ್ನು ಕೂಡ ನಾವು ಇಶ್ಯೂ ಮಾಡ್ಬೋದು. ಹೊಸ ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡಿದಾಗ ಏನು ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀವಿ ಅನ್ನೋದು ಕೂಡ ನೋಡ್ಕೊಳ್ಳಿ. ದಟ್ಸ್ ಆಲ್ಸೋ ಎನ್ ಇಂಪಾರ್ಟೆಂಟ್. ದ ನ್ಯೂ ಈಕ್ವಿಟಿ ಶೇರ್ಸ್ ಕೆನ್ ಬಿ ಐದರ್ ಇಶ್ಯೂಡ್ ಅಟ್ ಪಾರ್ ಆರ್ ಇಶ್ಯೂಡ್ ಅಟ್ ಪ್ರೀಮಿಯಂ. ಹೊಸ ಈಕ್ವಿಟಿ ಶೇರ್ಸನ್ನು ಫೇಸ್ ವ್ಯಾಲ್ಯೂಗೆ ಇಶ್ಯೂ ಮಾಡ್ಬೋದು ಅಥವಾ ಪ್ರೀಮಿಯಮ್ಗೆ ಇಶ್ಯೂ ಮಾಡ್ಬೋದು. ಸಪೋಸ್ ಫೇಸ್ ವ್ಯಾಲ್ಯೂಗೆ ಇಶ್ಯೂ ಮಾಡಿದರೆ ನಾವು ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡಿದ್ದೀವಿ ಅಂತಂದರೆ ವಿ ಆರ್ ರಿಸೀವಿಂಗ್ ಕ್ಯಾಶ್. ಕ್ಯಾಶ್ ಈಸ್ ಕಮಿಂಗ್ ಇನ್ ಟು ದ ಬಿಸ್ನೆಸ್. ಸೊ ಕ್ಯಾಶ್ ಬರೋದ್ರಿಂದ ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ಗೆ ಡೆಬಿಟ್ ಮಾಡಿ. ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್ ಬಿಕಾಸ್ ಪರ್ಸನಲ್ ಅಕೌಂಟ್ ಡೆಬಿಟ್ ದ ರಿಸೀವರ್. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ವೆನ್ ನ್ಯೂ ಶೇರ್ ಕ್ಯಾಪಿಟಲ್ ಈಸ್ ಇಶ್ಯೂಡ್ ಅಟ್ ಪಾರ್. ವೆನ್ ನ್ಯೂ ಶೇರ್ ಕ್ಯಾಪಿಟಲ್ ಈಸ್ ಇಶ್ಯೂಡ್ ಅಟ್ par at face value, being the issue of shares of rupees each for the purpose of redemption of preference shares. So that's the narration for that. Then suppose if the new shares are issued at a premium, premium issue ಮಾಡಿದಾಗ the journal entry should be bank account debit to share capital account to securities premium account. Bank account is debited for the total amount. Share capital account is debited with the face value of the shares issued and securities premium account is credited with the amount of premium. See the last two entries about issuing new share capital. When new equity shares are issued for the purpose of redemption of preference share capital, if it is issued at par, the journal entry should be bank account debit to share capital account. If it is issued at premium, the journal entry should be bank account debit to share capital account to securities premium account, being the issue of shares of each at premium anta narration anna bariತೀವಿ. These journal entries in total I have given 1 2 3 4 5 6 and 7 journal entries
are very, very, very important in this particular chapter, redemption of preference share capital. At least by next video, before working out problems on this, I want you to learn these 7 journal entries to pass.